ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಆಗಿದೆ ಕ್ರೋಧ ಮುಕ್ತ ಜೀವನ. ಇವತ್ತು ಮನುಷ್ಯನ ಜೀವನದಲ್ಲಿ ಮನುಷ್ಯನಿಗೆ ಅನೇಕ ಮಾತುಗಳಲ್ಲಿ ಕ್ರೋಧ ಅಥವಾ ಸಿಟ್ಟು ಅನ್ನುವಂಥದ್ದು ಬಾರಿಗೂ ಬರ್ತಾ ಇರ್ತದೆ. ಅಂದರೆ ಇವತ್ತು ಕ್ರೋಧ ಯಾಕೆ ಬರ್ತದೆ, ಸಿಟ್ಟು ಯಾಕೆ ಬರ್ತದೆ ಅಂತ ಹೇಳಿ ಯಾವುದಾದ್ರೂ ವ್ಯಕ್ತಿಗೆ ನಾವು ಕೇಳಿದರೆ ಪ್ರತಿಯೊಬ್ಬ ವ್ಯಕ್ತಿನೂ ಹೇಳ್ತಾನೆ, ನಮ್ಮ ಎದುರುಗಡೆ ಇರುವಂಥವ್ರು ಅಥವಾ ನಮ್ಮ ಮನೆಯಲ್ಲಿರುವಂಥವ್ರು, ನಮ್ಮ ಸಂಬಂಧಿಗಳು ಈ ರೀತಿ ವರ್ತನೆಯನ್ನು ಮಾಡ್ತಾರೆ, ಅವ್ರ ವರ್ತನೆಯನ್ನು ನಮಗೆ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ, ಆಗ ನಮಗೆ ಕ್ರೋಧ ಬರ್ತದೆ. ಅಥವಾ ಅವರು ಏನಾದರೂ ಒಂದು ತಪ್ಪನ್ನು ಮಾಡ್ತಾರೆ, ಅವರು ತಪ್ಪು ಮಾಡಿದಾಗ ನನಗೆ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅವ್ರನ್ನ ತಿದ್ದಲಿಕ್ಕೋಸ್ಕರ ಪ್ರೀತಿಯಿಂದ ಹೇಳಿದರೆ ಅವ್ರು ತಿದ್ಕೊಳ್ಳೋದಿಲ್ಲ, ಅದಕ್ಕೆ ನಾನೇನು ಮಾಡಬೇಕಾಗ್ತದೆ, ಹೇಳುವಂತಹ ಶಬ್ದವನ್ನು ಜೋರಾಗಿ ಹೇಳಬೇಕಾಗ್ತದೆ, ಸಿಟ್ಟು ಮಾಡಿ ಹೇಳಬೇಕಾಗ್ತದೆ ಅಂತ ಹೇಳಿ ಜನ ಹೇಳ್ತಾರೆ. ಆದರೆ ಕ್ರೋಧ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಮಗೆ ಏನೇನು ಪ್ರಾಪ್ತಿ ಆಗ್ತದೆ, ನಮಗೇನೇನು ಪರಿಣಾಮ ಕ್ರೋಧದಿಂದ ಆಗ್ತದೆ ಅನ್ನೋದು ಕೂಡ ಕ್ರೋಧ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಕೂಡ ತಿಳ್ಕೊಳ್ಬೇಕು. ಎಷ್ಟೋ ಬಾರಿ ಈ ರೀತಿ ಆಗ್ತದೆ, ನಾವು ಬಹಳಷ್ಟು ಕ್ರೋಧವನ್ನು ಮಾಡಿಬಿಡ್ತೀವಿ. ಯಾವಾಗ ನಾವು ಕ್ರೋಧ ಮಾಡ್ತೀವಿ ಅಥವಾ ಸಿಟ್ಟು ಮಾಡ್ತೀವಿ, ಅದರ ಪರಿಣಾಮ ನಮಗೆ ರಿಸಲ್ಟ್ ಏನು ಸಿಗ್ತದೆ ಅಂದರೆ, ಈಗ ಮನೆಯಲ್ಲಿ ಯಾವುದಾದ್ರೂ ಒಂದು ಮಾತಿಗೆ ಯಾರೋ ಒಂದು ಮಿಸ್ಟೇಕ್ ಮಾಡಿರಬಹುದು, ಅವರು ಮಿಸ್ಟೇಕ್ ಮಾಡಿದರು, ಅವರು ಒಂದು ಸಣ್ಣ ತಪ್ಪು ಮಾಡಿದರು ಅಂತ ನಾವೇನಾದರೂ ಒಂದು 10-15 ನಿಮಿಷ ಕೂಗಿದ್ವಿ ಅಂದರೆ ಅಥವಾ ಜಗಳ ಮಾಡಿದ್ವಿ ಅಂದರೆ ಆ ಮನೆಯ ವಾತಾವರಣ ಯಾವ ರೀತಿ ಆಗ್ತದೆ. ಕೇವಲ 10 ನಿಮಿಷದ ಜಗಳ ಆ ಮನೆಯಲ್ಲಿ 2-3 ಗಂಟೆಯವರೆಗೂ ವಾತಾವರಣವನ್ನು ಅಶಾಂತಿಯ ವಾತಾವರಣವನ್ನಾಗಿ ನಿರ್ಮಾಣ ಮಾಡಿಬಿಡ್ತದೆ. ಅಂದರೆ ಆ ಮನೆಯಲ್ಲಿ ಯಾರೂ ಕೂಡ ಶಾಂತಿಯಿಂದ ಇರಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಒಂದು ಕ್ರೋಧದ ಮಾತು ಮನೆಯ ವಾತಾವರಣವನ್ನೇ ಚೇಂಜ್ ಮಾಡ್ತು. ಅದೇ ರೀತಿ ನಾವು ಯಾರ ಮೇಲೆ ಸಿಟ್ಟು ಮಾಡಿರ್ತೀವಿ, ಯಾರ ಮೇಲೆ ಕ್ರೋಧ ಮಾಡಿರ್ತೀವಿ, ನಾವು ತಿಳ್ಕೊಳ್ತೀವಿ ನಾನು ಯಾಕೆ ಸಿಟ್ಟು ಮಾಡ್ತಾ ಇದ್ದೀನಿ ಅಂದರೆ ಇವರು ಚೇಂಜ್ ಆಗಬೇಕು, ಇವ್ರು ಈ ರೀತಿ ತಪ್ಪು ಮಾಡ್ತಾರೆ, ತಪ್ಪು ಮಾಡೋದ್ರಿಂದ ಇವ್ರು ಚೇಂಜ್ ಆಗಲಿ ಅಂತ ಹೇಳಿ ನಾನು ಸಿಟ್ಟು ಮಾಡ್ತಾ ಇದ್ದೀನಿ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ನಾವು ಎಷ್ಟೆಷ್ಟು ಸಿಟ್ಟು ಮಾಡಿ ತೋರಿಸ್ತೀವೋ, ಎಷ್ಟು ಕ್ರೋಧ ಮಾಡಿ ತೋರಿಸ್ತೀವೋ ಅಷ್ಟು ಎದುರುಗಡೆ ಇರುವಂತಹ ವ್ಯಕ್ತಿ ಚೇಂಜ್ ಆಗೋದಿಲ್ಲ. ಅದ್ರ ಬದಲು ಅವ್ರು ಇನ್ನೂ ಏನು ಮಾಡ್ತಾರೆ, ಹೆಚ್ಚು ತಪ್ಪನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡ್ತಾರೆ. ಯಾವ ರೀತಿ ಮನೆಯಲ್ಲಿ ನಾವು ಮಕ್ಕಳನ್ನು ನೋಡ್ತೀವಿ, ತಂದೆ ತಾಯಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಮಾತಿಗೆ ನೀನು ಈ ರೀತಿ ಮಾಡಬೇಡ, ಹೀಗೆ ಮಾಡಬೇಡ, ನೀನು ಈ ರೀತಿ ತಪ್ಪು ಮಾಡ್ತೀಯ ಅಂತ ಬೈದರೆ ಆ ಮಗು ವಿಚಾರ ಮಾಡ್ತದೆ, ನಾನು ಈ ರೀತಿ ಮಾಡೋದಕ್ಕೆ ಇವ್ರು ಬೈತಾರಲ್ಲ, ಅದಕ್ಕೆ ನಾನೇನು ಮಾಡಬೇಕು, ಇನ್ನೂ ಹೆಚ್ಚು ಈ ತಪ್ಪನ್ನು ಮಾಡಿ ತೋರಿಸ್ಬೇಕು. ಕೆಲವು ಮನೇಲಿ ಏನಾಗ್ತದೆ ಅಂದರೆ ಮಕ್ಕಳು ಬಾರಿಗೂ ತಪ್ಪು ಮಾಡ್ತಿರ್ತಾರೆ, ತಂದೆ ತಾಯಿ ಬಾರಿಗೂ ಅವರಿಗೆ ಈ ರೀತಿ ಮಾಡಬೇಡ ಅಂತ ಬೈತಾ ಇರ್ತಾರೆ, ಸಿಟ್ಟು ಮಾಡ್ತಾ ಇರ್ತಾರೆ. ಯಾವಾಗ ಅವರು ಸಿಟ್ಟು ಮಾಡ್ತಾ ಇರ್ತಾರೋ, ಎಷ್ಟೆಷ್ಟು ಸಿಟ್ಟು ಮಾಡಿ ತೋರಿಸ್ತಿರ್ತಾರೆ ಅಷ್ಟಷ್ಟು ಆ ಮಕ್ಕಳು ಮತ್ತೂ ಕೂಡ ಜಿದ್ನಲ್ಲಿ ಬಂದು, ಹಠದ ಸ್ವಭಾವದಲ್ಲಿ ಬಂದು ಮತ್ತು ಬಾರಿಗೂ ತಪ್ಪು ಮಾಡ್ತಾ ಇರ್ತಾರೆ. ಕೊನೆಗೆ ಆ ತಂದೆ ತಾಯಿ ಹೊಡಿತಾರೆ, ಅವರಿಗೆ ಪನಿಷ್ಮೆಂಟ್ ಕೊಡ್ತಾರೆ, ನೀನು ಚೇಂಜ್ ಆಗು ಅಂತ ಹೇಳಿ. ಅವ್ರು ಎಷ್ಟು ಹೊಡಿತಾರೆ, ಬೈತಾರೆ, ಎಷ್ಟು ಕ್ರೋಧವನ್ನು ಮಾಡ್ತಾರೆ, ಅಷ್ಟು ಆ ಮಗು ಹೇಳ್ತದೆ, ನೀವು ಹೊಡಿತೀರಾ ಹೊಡೀರಿ, ಬೈತೀರಾ ಬೈರಿ, ನಾನು ಮಾತ್ರ ಇರೋದು ಹೀಗೆ, ನಾನು ಯಾವತ್ತೂ ಚೇಂಜ್ ಆಗಲ್ಲ ಅಂತ ಹೇಳಿ ಆ ಮಗು ಹೇಳ್ಬಿಡ್ತದೆ. ಅಂದರೆ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ನಾವು ಚೇಂಜ್ ಮಾಡಲಿಕ್ಕೋಸ್ಕರ ನಾವು ಎಷ್ಟೆಷ್ಟು ಕ್ರೋಧವನ್ನು ಮಾಡ್ತಾ ಹೋಗ್ತೀವಿ, ಅಷ್ಟಷ್ಟು ಅವರು ಚೇಂಜ್ ಆಗೋದ್ರ ಬದಲು ನಮ್ಮ ಬಗ್ಗೆ ಸೇಡಿನ ಭಾವನೆಯನ್ನು ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಶತ್ರುತ್ವದ ಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಎದುರುಗಡೆ ಇರೋರಿಗೆ ನಾವು ಕ್ರೋಧ ಮಾಡೋದ್ರಿಂದ ಅವ್ರ ಜೀವನ ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ, ಅದ್ರ ಬದಲು ಅವ್ರ ಜೀವನ ಇನ್ನೂ ಹೆಚ್ಚು ಹಾಳಾಗ್ತಾ ಹೋಗ್ತದೆ. ಅದ್ರ ಜೊತೆಗೆ ಅಂದರೆ ನಾವು ಕ್ರೋಧ ಮಾಡೋದ್ರಿಂದ ಒಂದನೇದಾಗಿ ಸಂಬಂಧಗಳನ್ನು ಕೆಡಿಸ್ಕೊಳ್ತೀವಿ, ಇನ್ನು ಎರಡನೇದಾಗಿ ನಾವು ಕ್ರೋಧ ಮಾಡೋದ್ರಿಂದ ನಮ್ಮ ದೇಹದಲ್ಲೂ ಕೂಡ ಅನೇಕ ಕಾಯಿಲೆಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವ ರೀತಿ, ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಸಿಟ್ಟು ಬಂತು, ಬಹಳಷ್ಟು ಸಿಟ್ಟು ಬಂದಿದೆ ಅಂದರೆ ಫಸ್ಟ್ ಅವನು ಸಿಟ್ಟು ಮಾಡೋದಕ್ಕಿಂತ ಮೊದಲು ಅವನಿಗೆ ಸಿಟ್ಟು ಬಂದ ತಕ್ಷಣ ಅವನ ಚೆಹರೆಯಲ್ಲಿ ಆ ಸಿಟ್ಟು ಸ್ಪಷ್ಟವಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವುದಾದ್ರೂ ವ್ಯಕ್ತಿಗೆ ಬಹಳಷ್ಟು ಸಿಟ್ಟು ಬಂತು ಅಂದರೆ ಅವನು ಎದುರುಗಡೆ ಯಾರ ಬಗ್ಗೆ ಅವನಿಗೆ ಸಿಟ್ಟು ಬಂದಿರ್ತದೋ, ಯಾರು ಅವನಿಗೆ ಎದುರುಗಡೆ ಇರ್ತಾರೋ ಆ ವ್ಯಕ್ತಿಯನ್ನು ಅವನು ನೋಡುವಂತಹ ದೃಷ್ಟಿ ಚೇಂಜ್ ಆಗ್ತದೆ. ಅದೇ ಶಾಂತಿಯಿಂದ ಇರುವಂತಹ ವ್ಯಕ್ತಿ, ಪ್ರೀತಿಯಿಂದ ಮಾತನಾಡುವಂತಹ ವ್ಯಕ್ತಿ ನೋಡುವಂತಹ ದೃಶ್ಯಕ್ಕೂ, ಅದೇ ಸಿಟ್ಟು ಬಂದಂತಹ ವ್ಯಕ್ತಿ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ನೋಡುವಂಥದ್ದಕ್ಕೂ ಬಹಳಷ್ಟು ಅಂತರ ಇದೆ. ಯಾರಿಗೆ ಸಿಟ್ಟು ಬಂದಿರ್ತದೋ ಅವರು ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ಬಹಳಷ್ಟು ಕ್ರೋಧದಿಂದ ನೋಡ್ತಾ ಇರ್ತಾರೆ. ಆ ದೃಷ್ಟಿ ಒಂದೇ ನೇರವಾಗಿ ದೃಷ್ಟಿಯನ್ನಿಟ್ಟು ದೊಡ್ಡ ಕಣ್ಣು ಬಿಟ್ಟು ನೋಡ್ತಾ ಇರ್ತಾರೆ. ಅಂದರೆ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ದೂರು ಅಂತ ಹೇಳಿ ನೋಡ್ತಾ ಇರ್ತಾರೆ. ಅವಾಗ ಗೊತ್ತಾಗ್ಬಿಡ್ತದೆ ಅವರಿಗೆ ನಮ್ಮ ಬಗ್ಗೆ ಸಿಟ್ಟು
ಸಿಟ್ಟು ಬಂದಿದೆ ಅಂತ ಹೇಳಿ. ಅಲ್ಲಿಗೆ ಒಂದು ವೇಳೆ ಇವ್ರ ಸಿಟ್ಟು ಶಾಂತವಾದರೆ ಪರವಾಗಿಲ್ಲ. ಆದರೆ ಕೆಲವರಿಗೆ ಏನಾಗ್ತದೆ, ಅವ್ರನ್ನ ದೃಷ್ಟಿ ಕೊಟ್ಟು ನೋಡಿದ ಮೇಲೆ ಅವ್ರ ಸಿಟ್ಟು ಕಡಿಮೆ ಆಗೋದಿಲ್ಲ, ಇನ್ನೂ ಏನಾಗ್ತಾ ಹೋಗ್ತದೆ, ಸಿಟ್ಟು ಹೆಚ್ಚಾಗ್ತಾನೆ ಹೋಗ್ತದೆ, ಕ್ರೋಧ ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಮತ್ತೆ ಕೋಪ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೋ ಆಗ ಅವ್ರ ಚೆಹರೆಯಲ್ಲಿ ಆ ಕೋಪ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೊನೆಗೆ ಅವ್ರದ್ದು ಇನ್ನೂ ಸ್ವಲ್ಪ ಸಿಟ್ಟು ಜಾಸ್ತಿ ಆಯಿತು ಅಂದರೆ ಅವ್ರ ಮೂಗೆಲ್ಲ ಅಲ್ಗಾಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಇನ್ನೂ ಅವ್ರದ್ದೇನಾದರೂ ಸಿಟ್ಟು ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಅವ್ರ ಕೆನ್ನೆ ಎಲ್ಲ ಅಲ್ಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕೆನ್ನೆ ಎಲ್ಲ ಕೆಂಪಾಗ್ಬಿಡ್ತದೆ. ಇನ್ನೂ ಅವ್ರದ್ದೇನಾದ್ರೂ ಸಿಟ್ಟು ಕಂಟ್ರೋಲ್ ಆದರೆ ಪರವಾಗಿಲ್ಲ. ವ್ಯಕ್ತಿಗೆ ಇನ್ನೂ ಸಿಟ್ಟು ಹೆಚ್ಚಾಗ್ತಾ ಹೋಯ್ತು ಅಂದರೆ ಆ ವ್ಯಕ್ತಿ ಬಾಯಿಂದ ಅಪಶಬ್ದಗಳನ್ನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗಾದರೂ ಒಂದು ಕ್ರೋಧ ಅಥವಾ ಸಿಟ್ಟು ಕಡಿಮೆ ಆದರೆ ಪರವಾಗಿಲ್ಲ. ಆದರೂ ಕೂಡ ಕೆಲವೊಮ್ಮೆ ವ್ಯಕ್ತಿ ಏನು ಮಾಡ್ತಾನೆ, ಬಾಯಿಂದ ಅಪಶಬ್ದಗಳನ್ನು ಮಾತಾಡಿದ ಮೇಲೂ ಕೂಡ ಅವ್ನ ಕ್ರೋಧ ಕಡಿಮೆ ಆಗೋದಿಲ್ಲ, ಮತ್ತು ಕ್ರೋಧ ಹೆಚ್ಚಾಗ್ತಾನೆ ಹೋಗ್ತದೆ. ಯಾವಾಗ ಮತ್ತು ಕ್ರೋಧ ಹೆಚ್ಚಾಗ್ತದೋ ಆಗ ಆ ವ್ಯಕ್ತಿ ಕೈ ಕಾಲುಗಳನ್ನು ಕೂಡ ಕಾರ್ಯದಲ್ಲಿ ತಂದು ಬಿಡ್ತಾನೆ. ಅಂದರೆ ಕೈಯಿಂದ ಬೇರೆಯವರಿಗೆ ಹೊಡೆಯೋದು, ಒದ್ದೆಯೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಂದರೆ ವ್ಯಕ್ತಿಯ ಕ್ರೋಧ ಯಾವ ರೀತಿ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಹಾಗೆ ಅವನ ದೇಹದಲ್ಲಿ ಒಂದೊಂದು ಪಾರ್ಟ್ ಕೂಡ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ. ಯಾವ ರೀತಿ ಬಹಳ ಕ್ರೋಧ ಜಾಸ್ತಿ ಆಯಿತು ಅಂದರೆ ಅವನು ಬೆವರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾನೆ. ಅಂದರೆ ಬೆವರೋದಷ್ಟೇ ಅಲ್ಲ, ಅವನಿಗೆ ಬಹಳ ಶೆಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕೈ ಕಾಲುಗಳೆಲ್ಲ ನಡಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ರೀತಿ ಒಬ್ಬ ವ್ಯಕ್ತಿ ಒಂದು 5 ನಿಮಿಷ 10 ನಿಮಿಷ ಕ್ರೋಧ ಮಾಡೋದ್ರಲ್ಲಿ ಅವನ ದೇಹದ ಒಳಗಡೆ ಅವನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, BP ಜಾಸ್ತಿ ಆಗ್ತದೆ. ಈ ರೀತಿ ಯಾವಾಗ ಒಳಗಡೆ BP ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತದೋ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಬಹುದು ಕ್ರೋಧದಲ್ಲಿ ಬಂದು, ಅಥವಾ ಅನೇಕ ಕಾಯಿಲೆಗಳು ಅವನಿಗೆ ಹುಟ್ಕೊಳ್ಬಹುದು. ಈ ರೀತಿ ಒಬ್ಬ ವ್ಯಕ್ತಿ ಕ್ರೋಧ ಮಾಡೋದ್ರಿಂದ ಅವನು ತಿಳ್ಕೊಳ್ತಾನೆ ನಾನು ಬೇರೆಯವ್ರನ್ನ ಸುಧಾರಣೆ ಮಾಡ್ತೀನಿ ಅಂತ. ಆದರೆ ನಾವು ಎಷ್ಟೆಷ್ಟು ಸಿಟ್ಟು ಮಾಡ್ತಾ ಇರ್ತೀವೋ ಅಷ್ಟು ನಮ್ಮ ದೇಹದ ಒಂದೊಂದು ಪಾರ್ಟನ್ನು ನಾವು ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತೀವಿ. ನಂತರ ಅದ್ರ ಫಲವನ್ನು ಯಾರು ಅನುಭವ ಮಾಡಬೇಕು? ನಾವೇ ಅನುಭವ ಮಾಡಬೇಕಾಗ್ತದೆ. ಅದಕ್ಕೆ ಕ್ರೋಧ ಮಾಡಬೇಕಾದ್ರೆ ಮೊದಲು ವಿಚಾರ ಮಾಡಬೇಕು, ನಾನು ಮಾಡುವಂತಹ ಕ್ರೋಧದಿಂದ ನನಗೇನಾದರೂ ಲಾಭ ಇದೇನಾ? ಒಂದನೇದಾಗಿ ಸಿಟ್ಟು ಮಾಡೋದ್ರಿಂದ ವ್ಯಕ್ತಿಗಳು ಪರಿವರ್ತನೆ ಆಗೋದಿಲ್ಲ, ಪರಿವರ್ತನೆ ಆಗೋದ್ರ ಬದಲು ಅವರಿನ್ನೂ ನಮ್ಮ ಬಗ್ಗೆ ಹೆಚ್ಚು ಸೇಡನ್ನು ಇಟ್ಕೊಳ್ತಾರೆ. ಇನ್ನು ಎರಡನೇದಾಗಿ ನಾವು ಕ್ರೋಧವನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯವನ್ನೇ ನಾವು ಕೆಡಿಸ್ಕೊಳ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯಿಂದ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗಿದೆ. ಕ್ರೋಧ ಮುಕ್ತರಾದಾಗ ನಾವು ಎಂತಹ ವ್ಯಕ್ತಿಗಳನ್ನು ಬೇಕಾದರೂ ಪರಿವರ್ತನೆ ಮಾಡಬಹುದು. ಅಂದರೆ ನಾವು ಯಾಕೆ ಕ್ರೋಧ ಮಾಡ್ತೀವಿ, ಸಿಟ್ಟು ಯಾಕೆ ಬರ್ತದೆ ಮನುಷ್ಯನಿಗೆ ಅಂತ ಹೇಳಿ ನೋಡಿದರೆ, ಕೆಲವೊಮ್ಮೆ ಮನೆಯಲ್ಲಿ ಯಾರಾದರೂ ಜೋರಾಗಿ ಕೂಗ್ತಾರೆ, ಬೈತಾರೆ. ಯಾರು ಕೂಗ್ತಾರೆ, ಯಾರು ಬೈತಾರೆ, ಯಾರು ಜಗಳ ಮಾಡ್ತಾರೆ ಅಂದರೆ ಯಾರು ತಮ್ಮ ತಪ್ಪನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ತಾವೇನೋ ತಪ್ಪು ಮಾಡಿರ್ತಾರೆ, ಎದುರುಗಡೆ ಇರೋರು ತಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಾರೆ, ನಿಂದಿದ್ದು ತಪ್ಪು, ನೀನು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ ಅಂತ ಹೇಳಿ ಅವ್ರಿಗಿಂತ ಮೊದಲೇ ಇವ್ರೇನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಜೋರಾಗಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಬೇರೆಯವರ ಮುಂದೆ ನಾನು ಕರೆಕ್ಟ್, ನಾನು ಮಾಡ್ತಾ ಇರೋದು ಸರಿ ಇದೆ, ನಂದು ಎಲ್ಲೂ ತಪ್ಪಿಲ್ಲ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೋಸ್ಕರ ವ್ಯಕ್ತಿ ಅನೇಕ ಬಾರಿ ಸಿಟ್ಟನ್ನು ಮಾಡ್ತಾ ಇರ್ತಾರೆ. ಯಾವ ರೀತಿ ಒಂದು ಸಣ್ಣ ಮಗು, ಆ ಸಣ್ಣ ಮಗು ಓಡಾಡ್ತಾ ಇರ್ತದೆ, ಓಡಾಡಬೇಕಾದ್ರೆ ಅದಕ್ಕಿನ್ನೂ ಓಡಾಡುವಂತಹ ಪ್ರಾಕ್ಟೀಸ್ ಆಗಿರೋದಿಲ್ಲ. ಓಡಾಡೋ ಪ್ರಾಕ್ಟೀಸ್ ಆಗಿಲ್ಲ ಅಂದರೆ ಅದು ಓಡಾಡುವಂತಹ ಟೈಮ್ನಲ್ಲಿ ಒಂದು ಟೇಬಲ್ಲೋ ಒಂದು ಚೇರನ್ನು ಆಧಾರವಾಗಿ ಇಟ್ಕೊಂಡು ಎದ್ನಿತ್ಕೊಂಡು ಓಡಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಕೆಲವೊಮ್ಮೆ ಕೈ ಜಾರಿ ಮತ್ತೆ ಕೆಳಗಡೆ ಬಿದ್ದು ಬಿಡ್ತದೆ. ಯಾವಾಗ ಆ ಮಗು ಕೆಳಗಡೆ ಬಿಡ್ತದೋ ಆಗ ಆ ತಾಯಿ ಮಗುವನ್ನ ನೋಡಿದ ತಕ್ಷಣ ನಿನಗೆ ಎದ್ದು ಓಡಾಡ್ಲಿಕ್ಕೆ ಬರಲ್ಲ, ಯಾಕೆ ಓಡಾಡ್ಲಿಕ್ಕೆ ಹೋದೆ, ಬಿದ್ದೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ನೋಡ್ತಿದ್ರು ಅಂತ ಹೇಳಿ ಆ ತಾಯಿ ಹೇಳ್ತಾಳೆ ಅಂತ ಹೇಳಿ ಗೊತ್ತಾದ ತಕ್ಷಣ ಆ ಮಗು ಆ ತಾಯಿ ಮಾತಾಡೋದಕ್ಕಿಂತ ಮೊದಲೇ ಜೋರಾಗಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಯಾಕಂದ್ರೆ ಅದಕ್ಕೆ ಗೊತ್ತಾಗ್ತದೆ ಈಗ ನಮ್ಮ ತಾಯಿ ಬಂದು ನನ್ನನ್ನು ಬೈತಾಳೆ. ಅವ್ರು ಬೈಬಾರ್ದು ಅಂದರೆ ಮೊದಲೇ ಹತ್ತು ಬಿಟ್ರೆ ಆ ತಾಯಿ ಏನು ಮಾಡ್ತಾಳೆ, ಆವಾಗ ಆ ಟೇಬಲ್ಗೆ ಹೊಡೆದಂಗೆ ಮಾಡ್ತಾಳೆ, ಆ ನೆಲಕ್ಕೆ ಹೊಡೆದಂಗೆ ಮಾಡ್ತಾಳೆ, ಈ ನೆಲ ಸರಿ ಇಲ್ಲ, ಈ ಟೇಬಲ್ ಸರಿ ಇಲ್ಲ, ಅದಕ್ಕೆ ನಿನಗೆ ಈ ರೀತಿ ಆಯಿತು ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಅಂತ ಆ ಮಗು ಫಸ್ಟ್ ಎಕ್ಸ್ಪ್ರೆಷನ್ ಮಾಡಿಬಿಡ್ತದೆ. ಅಂದರೆ ಅವರಿಂದ ಬೈಸ್ಕೊಳ್ಬಾರ್ದು ಅಂತ ಹೇಳಿ ಫಸ್ಟೇ ತಾನು ತನ್ನ ಕ್ರೋಧವನ್ನು ತೋರಿಸ್ಬಿಡ್ತದೆ, ಸಿಟ್ಟನ್ನು ತೋರಿಸ್ಬಿಡ್ತದೆ, ಅಳುವಿನ ರೂಪದಲ್ಲಿ ತೋರಿಸ್ತದೆ. ಹಾಗೆ ಇವತ್ತು ಪ್ರತಿಯೊಬ್ಬ ದೊಡ್ಡವರಾದವರು ಕೂಡ ತಾವೇನಾದರೂ ಒಂದು ಮಿಸ್ಟೇಕ್ ಮಾಡಿರ್ತಾರೆ, ತಮ್ಮ ತಪ್ಪನ್ನು ಮುಚ್ಚಿಡ್ಲಿಕ್ಕೋಸ್ಕರ ಬೇರೆಯವರು ತಮ್ಮ ಕಡೆ ಬೆರಳು ಮಾಡಿ ತೋರಿಸ್ಬಾರ್ದು ಅಂತ ಮೊದಲೇ ಅವರಿಗೆ ಸಿಟ್ಟು ಮಾಡಿ ತೋರಿಸ್ಬಿಡ್ತಾರೆ. ಯಾವಾಗ ಸಿಟ್ಟು ಮಾಡ್ತಾರೋ ಆಗ ಎದುರುಗಡೆ ಇರೋರು ಸುಮ್ಮನಾಗ್ಬಿಡ್ಬೇಕು, ಇವ್ರದ್ದೇನು ತಪ್ಪು ಇಲ್ಲ ಅಂತ ಹೇಳಿ. ಕೆಲವೊಮ್ಮೆ ಮನೆಯಲ್ಲೂ ಯಾವುದಾದ್ರೂ ಮಾತಿಗೆ ಯಾರಾದರೂ ಯಾರನ್ನಾದರೂ ಬೈದರು, ಜಗಳ ಮಾಡಿದ್ರು ಅಂದರೆ ಜಗಳ ಮಾಡಿದ ನಂತರ ಅವರು 1 ಗಂಟೆವರೆಗೂ ಆ ಮನೆಯ ವಾತಾವರಣದಲ್ಲಿ ಅವ್ರಿಗೆ ಎಷ್ಟು ಜನ ವ್ಯಕ್ತಿಗಳು ಸಿಗ್ತಾರೋ ಅವ್ರ ಮುಂದೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ನಾನು ಸಿಟ್ಟು ಮಾಡಿದ್ದು ಸರಿ. ಯಾಕೆ ಸರಿ ಅಂದರೆ ಇವ್ರು ಈ ರೀತಿ ತಪ್ಪು ಮಾಡಿದ್ರು, ಅದಕ್ಕೋಸ್ಕರ ನಾನೇನು
ಮಾಡಿದೆ, ಈ ರೀತಿ ಸಿಟ್ಟು ಮಾಡಿ ತೋರಿಸ್ದೆ, ಕ್ರೋಧ ಮಾಡಿ ತೋರಿಸ್ದೆ, ಇವ್ರನ್ನ ಚೇಂಜ್ ಮಾಡ್ಲಿಕ್ಕೋಸ್ಕರ ನಾನು ಸಿಟ್ಟು ಮಾಡಿದೆ ಅಂತ ಹೇಳಿ ಎಲ್ಲರೂ ಮುಂದೆ ಹೇಳ್ತಾ ಇರ್ತಾರೆ. ಹೇಳಿದಾಗ ಎಲ್ಲರೂ ಹೌದು ನೀವು ಸಿಟ್ಟು ಮಾಡಿದ್ದು ಸರಿ, ನೀವು ಹೇಳಿದ್ದು ಮಾತು ಸರಿ ಇದೆ ಅಂತ ಹೇಳಿ ಒಪ್ಕೊಂಡ್ಬಿಟ್ರೆ ಅವ್ರದ್ದು ಸಿಟ್ಟು ಶಾಂತ ಆಗ್ತದೆ. ಕೆಲವೊಮ್ಮೆ ಈ ರೀತಿ ಆಗ್ತದೆ, ಆ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನೀವು ಈ ರೀತಿ ಮಾಡಬಾರ್ದಿತ್ತು, ನೀವು ಕ್ರೋಧ ಮಾಡಬಾರ್ದಿತ್ತು, ನೀವು ಸಿಟ್ಟು ಮಾಡಬಾರ್ದಿತ್ತು, ಹೇಳುವಂತಹ ಮಾತನ್ನೇ ಶಾಂತಿಯಿಂದ ಹೇಳಬೇಕಿತ್ತು ಅಂತ ಏನಾದರೂ ಇವ್ರ ಮಾತಿಗೆ ಅವ್ರು ಎದುರು ಉತ್ತರ ಕೊಟ್ಟರು ಅಂದರೆ ಇವ್ರ ಕ್ರೋಧ ಕಡಿಮೆ ಆಗೋದಿಲ್ಲ, ಇನ್ನೂ ಹೆಚ್ಚಾಗ್ತದೆ. ಇವ್ರು ಮತ್ತೂ ಸಮರ್ಥಿಸಿಕೊಳ್ಳಿಕ್ಕೆ ಹೋಗ್ತಾರೆ, ನಾನು ಮಾಡಿದ್ದು ರೈಟ್, ನಾನು ಹೇಳಿದ್ದೆ ಸರಿ ಅಂತ ಹೇಳಿ ಅದನ್ನು ಸಮರ್ಥಿಸಿಕೊಳ್ಳಿಕ್ಕೆ ಇನ್ನೂ 1 ಗಂಟೆ ಟೈಮನ್ನು ಅವರು ವೇಸ್ಟ್ ಮಾಡ್ತಾರೆ. ಅಂದರೆ ಇವತ್ತು ಜೀವನದಲ್ಲಿ ವ್ಯಕ್ತಿ ಕ್ರೋಧವನ್ನು ಯಾಕೆ ಮಾಡ್ತಾನೆ ಅಂದರೆ ತನ್ನ ತಪ್ಪನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಕ್ರೋಧ ಮಾಡ್ತಾನೆ. ಕ್ರೋಧ ಮಾಡಿದ ಮೇಲೆ ನಾನೇ ಸರಿ, ನಾನು ಮಾಡ್ತಿರೋ ಮಾತು ಸರಿ, ಅದು ಸತ್ಯ ಇದೆ ಅಂತ ಹೇಳಲಿಕ್ಕೋಸ್ಕರ ಆ ಮಾತನ್ನು ಕಟುವಾಗಿ ಹೇಳಿ ತೋರಿಸೋದು, ಅನ್ಯರಿಗೆ ದುಃಖ ಆಗುವಂತೆ ಹೇಳಿ ತೋರಿಸುವಂತಹ ಅಭ್ಯಾಸವನ್ನು ಇವತ್ತು ವ್ಯಕ್ತಿ ಮಾಡ್ಕೊಂಡಿದ್ದಾನೆ. ಆದರೆ ಕ್ರೋಧ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅವಶ್ಯಕತೆ ಇದೆ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಇವತ್ತು ಸಿಟ್ಟು ಮಾಡಲಿಲ್ಲ ಅಂದರೆ ನಡೆಯೋದೇ ಇಲ್ಲ. ಮನೆಯಲ್ಲಿ ಮಕ್ಕಳ ಮುಂದೆ ಸಿಟ್ಟು ಮಾಡಬೇಕು, ಆಫೀಸ್ನಲ್ಲಿ ವರ್ಕರ್ಸ್ ಮುಂದೆ ಸಿಟ್ಟು ಮಾಡಬೇಕು, ಯಾರ್ಯಾರೆಲ್ಲ ನಮಗಿಂತ ಸಣ್ಣವರಿದ್ದಾರೋ ಅವ್ರ ಹತ್ರ ಕೆಲಸ ತಗೊಳ್ಬೇಕಂದ್ರೆ ನಾನು ಸಿಟ್ಟು ಮಾಡೇ ತೋರಿಸ್ಬೇಕು ಅನ್ನೋದು ಜನ ತಿಳ್ಕೊಂಡಿದ್ದಾರೆ. ಆದರೆ ನಾವು ಎಲ್ಲೆಲ್ಲಿ ಸಿಟ್ಟು ಮಾಡ್ತೀವೋ ಅಲ್ಲಲ್ಲಿ ನಾವು ಸಂಪೂರ್ಣ ಕಾರ್ಯವನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ಆಫೀಸರ್ ತನ್ನ ಕೆಲಸದವ್ರ ಹತ್ರ ಸಿಟ್ಟು ಮಾಡಿ ಅವನು ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಹೋದರೆ ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ ಏನು ಮಾಡ್ತಾರೆ ಅಂದರೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅವ್ರು ಎಷ್ಟು ಕೆಲಸ ಹೇಳಿರ್ತಾರೆ ಅಷ್ಟು ಮಾಡೋದೇ ಇಲ್ಲ, ಬೇಕಾಬಿಟ್ಟು ಸ್ವಲ್ಪ ಕೆಲಸವನ್ನು ಮಾತ್ರ ಮಾಡ್ತಾರೆ. ಅದೇ ಆಫೀಸರ್ ಅವ್ರ ಹತ್ರ ಕೆಲಸ ತಗೊಳ್ಬೇಕಾದ್ರೆ ಕ್ರೋಧವನ್ನು ಮಾಡಿ ಕೆಲಸ ತೆಗೆದುಕೊಳ್ಳೋದು ಬಿಟ್ಟು ಅವ್ರನ್ನೇನಾದರೂ ಶಾಂತಿಯಿಂದ ಬಹಳ ಪ್ರೀತಿಯಿಂದ ಅವರಿಗೆಲ್ಲ ಸ್ನೇಹವನ್ನು ತೋರಿಸಿ ಅವ್ರನ್ನೆಲ್ಲ ತನ್ನವರು ಅಂತ ತಿಳ್ಕೊಂಡು ಅವ್ರಿಗೇನಾದರೂ ಕೆಲಸವನ್ನು ಹೇಳಿದರೆ ಅವರು ಅದೆಷ್ಟೇ ಪರಿಶ್ರಮದ ಕೆಲಸ ಇದ್ದರೂ ನಮ್ಮ ಬಾಸ್ ನನ್ನ ಬಗ್ಗೆ ಇಷ್ಟು ವಿಶ್ವಾಸ ಇಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನು ಮಾಡಿ ತೋರಿಸ್ಬೇಕು ಅಂತ ಅದು ಎಷ್ಟೇ ಕಷ್ಟದ ಕೆಲಸ ಆದರೂ ಮಾಡಿ ತೋರಿಸ್ತಾರೆ. ಅಂದರೆ ಕ್ರೋಧದಿಂದ ನಾವು ಬೇರೆಯವರಿಂದ ಕೆಲಸ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲಸ ಕೆಡಿಸಬಹುದು ನಿಜ, ಆದರೆ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ನಾವು ಶಾಂತಿಯಿಂದ ಕಾರ್ಯವನ್ನು ಮಾಡಿದರೆ, ಪ್ರೀತಿಯಿಂದ ಮಾಡಿದರೆ, ಅನ್ಯರಿಗೆ ಸ್ನೇಹವನ್ನು ತೋರಿಸಿದರೆ ಎಂತಹ ಅಸಂಭವ ಕಾರ್ಯವನ್ನು ನಾವು ಬೇರೆಯವರಿಂದ ಸಹಜವಾಗಿ ಮಾಡಿಕೊಳ್ಳಬಹುದು. ಇವತ್ತು ಮನೆಯಲ್ಲೂ ಕೂಡ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು, ಬುದ್ಧಿವಂತರನ್ನಾಗಿ ಮಾಡಬೇಕು, ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂದರೆ ಅವ್ರಿಗೆ ಬಾರಿಗೂ ನೀನು ದಡ್ಡ, ನೀನು ಹಾಗೆ ಹೀಗೆ ಅಂತ ತಂದೆ ತಾಯಿ ಬೈತಾ ಇದ್ರು ಅಂದರೆ ಆ ಮಕ್ಕಳು ಎಂದೂ ಕೂಡ ಬುದ್ಧಿವಂತರು ಆಗೋದೇ ಇಲ್ಲ. ಅದ್ರ ಬದಲು ಆ ತಂದೆ ತಾಯಿ ಆ ಮಗುವಿಗೆ ಮಹಿಮೆ ಮಾಡ್ತಾ ಹೋದರೆ ನಿನ್ನಷ್ಟು ಬುದ್ಧಿವಂತರೆ ಯಾರೂ ಇಲ್ಲ, ನಿನ್ನಷ್ಟು ಜಾಣರೆ ಯಾರೂ ಇಲ್ಲ, ನೀನು ಎಲ್ರಿಗಿಂತ ನಂಬರ್ 1 ಬರ್ತೀಯಾ, ನೀನು ಫಸ್ಟ್ ರ್ಯಾಂಕ್ ಬರ್ತೀಯಾ, ನೀನು ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಈ ರೀತಿ ಅವ್ರೇನಾದರೂ ಅವನಿಗೆ ಉತ್ಸಾಹವನ್ನು ತುಂಬ್ತಾ ಹೋದ್ರು ಅಂದರೆ ಖಂಡಿತವಾಗ್ಲೂ ಆ ಮಗು ಏನಾಗ್ತದೆ, ಮುಂದೆ ಬರ್ತದೆ, ಮುಂದೆ ಜೀವನದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿ ತೋರಿಸ್ತದೆ. ಅಂದರೆ ಯಾವ ಕಾರ್ಯವನ್ನು ಕ್ರೋಧದಿಂದ ಮಾಡ್ಲಿಕ್ಕೆ ಆಗೋದಿಲ್ವೋ ಆ ಕಾರ್ಯವನ್ನು ನಾವು ಶಾಂತಿಯಿಂದ ಪ್ರೀತಿಯಿಂದ ಅವಶ್ಯವಾಗಿ ಮಾಡಿ ತೋರಿಸಬಹುದು. ಅಂದರೆ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಕ್ರೋಧದ ಕಾರಣ ಅನೇಕ ರೀತಿಯಿಂದ ಅಶಾಂತಿ ಅನುಭವವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆ ಅಶಾಂತಿಯಿಂದ ನಾವು ಮುಕ್ತರಾಗಬೇಕು ಅಂದರೆ ಮೊದಲು ನಾವು ಕ್ರೋಧದಿಂದ ಮುಕ್ತರಾಗಬೇಕು. ಯಾಕೆಂದರೆ ವ್ಯಕ್ತಿ ಕ್ರೋಧ ಮಾಡಿದಾಗ ಅವನು ಎಷ್ಟು ಶಕ್ತಿಯನ್ನು ಕಳ್ಕೊಳ್ತಾನೆ ಅಂದರೆ, ಈಗ ಒಬ್ಬ ವ್ಯಕ್ತಿ 10 ನಿಮಿಷ ಏನಾದರೂ ಕ್ರೋಧ ಮಾಡಿದರೆ ಅವನು 2 ತಾಸು ಕಾರ್ಯ ಮಾಡುವಂತಹ ಶಕ್ತಿಯನ್ನು ಕಳ್ಕೊಳ್ತಾನೆ. ಈಗ 10 ನಿಮಿಷ ಕ್ರೋಧ ಮಾಡಿದ ಮೇಲೆ ಅವನು ಕ್ರೋಧ ಮುಗಿದ ಮೇಲೆ, ಜಗಳ ಮುಗಿದ ಮೇಲೆ ಕೆಲಸ ಮಾಡ್ಲಿಕ್ಕೆ ಕುತ್ಕೊಂಡ್ರೆ ಅವನಿಗೆ ಕೆಲಸದ ಕಡೆ ಕಾನ್ಸಂಟ್ರೇಷನ್ನೇ ಬರೋದಿಲ್ಲ. ಇವ್ರು ಹೀಗಂದ್ರು ಹಾಗಂದ್ರು ಅಂತ ಅದೇ ವಿಚಾರ ಮಾಡ್ತಾ ಇರ್ತಾನೆ. ಎದುರುಗಡೆ ಯಾರಾದರೂ ಬಂದರೂ ಕೂಡ ತಾನು ಆಡಿದಂತಹ ಮಾತುಗಳು ಸರಿ ಅಂತ ಹೇಳಿ ಸಮರ್ಥಿಸಿಕೊಳ್ಳಿಕ್ಕೆ 2 ತಾಸನ್ನು ಅವನು ವ್ಯರ್ಥ ಮಾಡ್ತಾನೆ. ಅಂದರೆ 10 ನಿಮಿಷದ ಕ್ರೋಧದಿಂದ ನಮ್ಮದು 2 ತಾಸು ಕೆಲಸ ಮಾಡುವಂತಹ ಶಕ್ತಿ ಕಡಿಮೆ ಆಗ್ತದೆ. ಅದೇ ರೀತಿ ನಾವೇನಾದರೂ ಕಂಟಿನ್ಯೂಸ್ ಆಗಿ 20 ನಿಮಿಷ ಕ್ರೋಧ ಮಾಡಿದ್ವಿ ಅಂದರೆ ನಮ್ಮದು 4 ತಾಸು ನಾವು ಕೆಲಸ ಮಾಡುವಂತಹ ಶಕ್ತಿಯನ್ನು ಕಳ್ಕೊಳ್ತೀವಿ. ಅದೇ ನಾವು ಏನಾದರೂ ಕಂಟಿನ್ಯೂಸ್ ಆಗಿ 1 ಗಂಟೆವರೆಗೂ ಕ್ರೋಧ ಮಾಡಿಬಿಟ್ವಿ ಅಂದರೆ ನಮ್ಮದು ಇಡೀ ದಿನದ ಶಕ್ತಿಯನ್ನೇ ನಾವು ಕಳ್ಕೊಂಡು ಬಿಡ್ತೀವಿ. ಅದಕ್ಕೋಸ್ಕರ ಕ್ರೋಧ ಮಾಡೋದಕ್ಕಿಂತ ಮೊದಲು ನಾವು ಇದನ್ನು ಯೋಚನೆ ಮಾಡಬೇಕು, ನಾನು ಒಂದು ವೇಳೆ 10 ನಿಮಿಷ ಕ್ರೋಧ ಮಾಡಿದರೆ ನಂದು ಎಷ್ಟು ತಾಸು ವೇಸ್ಟ್ ಆಗ್ತದೆ, ನಾನು 1 ಗಂಟೆ ಜಗಳ ಆಡಿದರೆ ನಂದು ಇಡೀ ದಿನ ವ್ಯರ್ಥವಾಗಿ ಹೋಗ್ತದೆ ಅಂತ ಹೇಳಿ ನಾವು ಮೊದಲು ವಿಚಾರ ಮಾಡಬೇಕು. ಈಗ ಯಾರಾದರೂ ಮನೆಯಲ್ಲಿ ಜಗಳ ಮಾಡಿ ಬಂದರು ಅಂದರೆ ಆಫೀಸಿಗೆ, ಮನೆಯಲ್ಲಿ ಜಗಳ ಮಾಡಿ ಬಂದಮೇಲೆ ಬೆಳಗ್ಗೆ ಮನೆಯಲ್ಲಿ ಜಗಳ ಮಾಡಿದ್ರು ಅಂದರೆ ಆಫೀಸಿಗೆ ಹೋದರೆ ಅಲ್ಲೂ ಅವ್ರು ಶಾಂತಿಯಿಂದ ಕೆಲಸ ಮಾಡಲಿಕ್ಕಾಗಲ್ಲ. ಅಲ್ಲೂ ಯಾರ್ದಾದ್ರ ಮೇಲೆ ಏನು ಮಾಡ್ತಾರೆ,
ಯಾವುದಾದ್ರೂ ವಿಷಯಕ್ಕೆ ಜಗಳನೇ ಆಡ್ತಾರೆ. ಯಾಕೆಂದರೆ ಫಸ್ಟ್ ನಾವು ಒಮ್ಮೆ ಜಗಳ ಆಡಿದ್ವಿ ಅಂದರೆ ಆ ಒಳಗಡೆ ಕ್ರೋಧದ ಅಂಶ ಹಾಗೆ ಉಳ್ಕೊಳ್ತದೆ. ಅದು ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಬಾರಿಗೂ ನಮ್ಮ ಮುಂದೆ ಬಂದ್ಬಿಡ್ತದೆ. ಇವತ್ತು ಕ್ರೋಧ ಅನ್ನುವಂಥದ್ದು ಮನುಷ್ಯನನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡ್ತದೆ ಅಂದರೆ, ಎಷ್ಟೋ ಬಾರಿ ನಾವು ನೋಡ್ತೀವಿ 2 ಜನ ಜಗಳ ಆಡ್ತಾ ಇರ್ತಾರೆ. ಆ ಇಬ್ಬರು ಜಗಳ ಆಡುವಂತಹ ಸ್ಥಾನದಲ್ಲಿ ಒಬ್ರು ಯಾರೋ ಮೂರನೇವರು ಆ ಜಗಳ ಬಿಡಿಸ್ಲಿಕ್ಕೋಸ್ಕರ ಅವ್ರ ಹತ್ರ ಹೋಗಿರ್ತಾರೆ. ನೀವಿಬ್ರು ಜಗಳ ಆಡಬೇಡ್ರಿ, ಜಗಳ ಆಡೋದು ಒಳ್ಳೇದಲ್ಲ ಅಂತ ಬುದ್ಧಿ ಮಾತು ಹೇಳಲಿಕ್ಕೆ ಹೋಗಿರ್ತಾರೆ. ಜಗಳ ಬಿಡಿಸ್ತಾ ಇರ್ತಾರೆ. ಅವರಿಬ್ರು ಕೂಡ ಇವ್ರ ಮಾತು ಕೇಳೋದೇ ಇಲ್ಲ. ಇವ್ರು ಹೇಳ್ದಂಗೆಲ್ಲ ಅವ್ರು ಜೋರಾಗಿ ಜಗಳ ಮಾಡ್ತಿರ್ತಾರೆ. ಅವಾಗ 2 ನಿಮಿಷ 3 ನಿಮಿಷ ಅವ್ರು ಜಗಳ ಬಿಡಿಸ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟಂತಹ ಈ ವ್ಯಕ್ತಿ ಕೊನೆಗೆ 4ನೇ ನಿಮಿಷಕ್ಕೆ ಅವರಿಬ್ರು ಇವ್ರ ಮಾತು ಕೇಳಲಿಲ್ಲ ಅಂದ ತಕ್ಷಣ ಅವರಿಬ್ಬರಿಗಿಂತ ಜೋರಾಗಿ ಕ್ರೋಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಹೇಳಿ ತಿಳಿಯಲ್ವಾ ನಿಮಗೆ, ಯಾಕೆ ಹಿಂಗೆ ಹೋಗ್ತೀರಾ ಅಂತ ಇವ್ರು ಜೋರಾಗಿ ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಕ್ರೋಧ ಅನ್ನುವಂಥದ್ದು ಇವತ್ತು ಮನುಷ್ಯನನ್ನು ಅಷ್ಟೊಂದು ಆಕರ್ಷಣೆ ಮಾಡ್ತಾ ಇದೆ. ಯಾವ ರೀತಿ ಆಕರ್ಷಣೆ ಮಾಡುತ್ತದೆ ಅಂದರೆ, ಕ್ರೋಧ ಮಾಡೋರು ಎದುರುಗಡೆ ನಾವು ನಿಂತರೂ ಸಾಕು, ಅದು ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಪಾಸ್ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಕ್ರೋಧವನ್ನ ಮಾಡ್ತಾ ಇದ್ದಾನೆ ಅಂದರೆ ಅವನ ಎದುರುಗಡೆ ಖಂಡಿತವಾಗ್ಲೂ ನಿಂತ್ಕೊಳ್ಬಾರ್ದು. ಯಾಕೆ ನಿಂತ್ಕೊಳ್ಬಾರ್ದು ಅಂದರೆ, ಒಂದು 5 ನಿಮಿಷದಲ್ಲಿ ಆ ಕ್ರೋಧ ನಮ್ಮ ಮೇಲೆ ಆಟೋಮೆಟಿಕ್ ಆಗಿ ತನ್ನ ಎಫೆಕ್ಟನ್ನು ಮಾಡೇ ಬಿಡ್ತದೆ. ಯಾವ ರೀತಿ ಯಾರೆಲ್ಲಾದ್ರೂ ಭೂತ ಪ್ರವೇಶ ಆಗಿತ್ತು ಅಂದರೆ ಜನರು ಅವ್ರನ್ನ ಅವಾಯ್ಡ್ ಮಾಡ್ತಾರೆ, ಅವ್ರ ಎದುರುಗಡೆ ನಿಂತ್ಕೊಳ್ಬಾರ್ದು. ಯಾಕೆ ನಿಂತ್ಕೊಳ್ಬಾರ್ದು ಅಂದ್ರೆ ಅದೆಲ್ಲಿ ನನ್ನ ಮೇಲೆ ಪರಿಣಾಮವನ್ನು ಬೀರ್ತದೋ ಅಥವಾ ನನ್ನೊಳಗಡೆ ಎಲ್ಲಿ ಪ್ರವೇಶ ಮಾಡಿಬಿಡ್ತದೋ ಆ ಭೂತ ಅಂತ ಹೇಳಿ ಜನ ಅಲ್ಲಿಂದ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ಯಾರಿಗಾದ್ರೂ ಕ್ರೋಧ ಬಂದಿದೆ ಅಂದರೆ ಅವ್ರ ಮುಂದೆ ನಾವು ಸ್ವಲ್ಪ ಹೊತ್ತು ನಿಂತರೂ ಕೂಡ ಆ ಕ್ರೋಧ ಆಟೋಮೆಟಿಕ್ ಆಗಿ ನಮ್ಮೊಳಗಡೆನೂ ಪಾಸ್ ಆಗಿಬಿಡ್ತದೆ. ಅದಕ್ಕೆ ಅವಶ್ಯವಾಗಿ ನಾವು ಇದ್ರ ಕಡೆ ಗಮನ ಕೊಡಬೇಕು. ಯಾರೆಲ್ಲ ಕ್ರೋಧ ಮಾಡ್ತಾ ಇದ್ದಾರೋ ಅವರು ಕ್ರೋಧ ಮಾಡ್ತಾ ಇದ್ದಾರೆ ಅಂತ ನಾನು ಕ್ರೋಧ ಮಾಡಿ ತೋರಿಸೋದಲ್ಲ. ನಾನು ಕ್ರೋಧ ಮಾಡಿದರೆ ಮುಂದೆ ಪರಿಣಾಮ ಏನಾಗ್ತದೆ? ಈಗ ಒಬ್ರು ಬೈತಾ ಇರ್ತಾರೆ, ಅದಕ್ಕೆ ರಿಟರ್ನ್ ಆಗಿ ಇನ್ನೊಬ್ರು ಉತ್ತರ ಕೊಡ್ತಾ ಹೋದ್ರೆ ಅಲ್ಲಿ ಜಗಳ ಕಡಿಮೆ ಆಗೋದಿಲ್ಲ, ಮನೆಯ ವಾತಾವರಣ ಶಾಂತ ಆಗೋದಿಲ್ಲ, ಅದ್ರ ಬದಲು ಅಶಾಂತಿ ಹೆಚ್ಚಾಗ್ತಾನೆ ಹೋಗ್ತದೆ. ಹಾಗಿದ್ರೆ ನಾವು ಕ್ರೋಧ ಮುಕ್ತರಾಗಬೇಕು ಅಂದರೆ ನಮ್ಮ ಜೀವನದಲ್ಲಿ ಒಂದು ಗುಣವನ್ನು ನಾವು ಧಾರಣೆ ಮಾಡ್ಕೊಳ್ಬೇಕು. ನಾವು ಎಷ್ಟು ಸಾಧ್ಯನೋ ಅಷ್ಟು ಶಾಂತಿಯಿಂದ ಇರುವಂತಹ ಪ್ರಾಕ್ಟೀಸನ್ನು ಮಾಡಬೇಕು. ಯಾವ ರೀತಿ ಶಾಂತಿಯಿಂದ ಇರುವಂತಹ ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಇವತ್ತು ಮನುಷ್ಯನ ಕ್ರೋಧ ಎಂತೆಂತಹ ದುಷ್ಪರಿಣಾಮವನ್ನು ಮಾಡಿ ತೋರಿಸ್ತದೆ. ಎಷ್ಟೋ ಬಾರಿ ನಾವು ನೋಡ್ತೀವಿ, ಒಬ್ಬ ವ್ಯಕ್ತಿ ತರಕಾರಿ ತರ್ಲಿಕ್ಕಂತ ತರಕಾರಿ ಮಾರ್ಕೆಟಿಗೆ ಹೋಗಿರ್ತಾನೆ. ತರಕಾರಿ ಮಾರ್ಕೆಟಿಗೆ ಹೋದಾಗ ಅಲ್ಲಿ ತರಕಾರಿ ರೇಟ್ ಕೇಳ್ತಾರೆ. ರೇಟ್ ಕೇಳಿದ ತಕ್ಷಣ ಅವರು 5 ರೂಪಾಯಿ 1/4 kg ಇದ್ರ ರೇಟು ಅಂತ ಹೇಳ್ತಾರೆ. 5 ರೂಪಾಯಿ ಅಂದ ತಕ್ಷಣ ಇವ್ನು ಹೇಳ್ತಾನೆ 5 ರೂಪಾಯಿ ಬೇಡ 3 ರೂಪಾಯಿ ಕೊಡ್ರಿ ಅಂತ. ಅವ್ನು ಹೇಳ್ತಾನೆ ಇಲ್ಲ 5 ರೂಪಾಯಿ ಅಂತ. ಇವ್ನು ಹೇಳ್ತಾನೆ 3 ರೂಪಾಯಿ ಕೊಡ್ರಿ ಅಂತ. ಕೊನೆಗೆ ಏನು ಮಾಡಿದ್ರು ಇಬ್ಬರಿಗೂ ಹೊಂದಾಣಿಕೆ ಆಗೋದೇ ಇಲ್ಲ. ಕೊನೆಗೆ 3 ರೂಪಾಯಿ ಬೇಡ 4 ರೂಪಾಯಿ ಅಂತ ಇಬ್ರು ಮಾತಾಡ್ಕೊಳ್ತಾನೆ. ಯಾರು ತರಕಾರಿ ಖರೀದಿ ಮಾಡ್ತಾ ಇದ್ನೋ ಅವ್ನು ಹೇಳ್ತಾನೆ ನಾನು 4 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀನಿ ಅಂತ. ಇವ್ನು ಹೇಳ್ತಾನೆ ಇಲ್ಲ ನೀನು 5 ರೂಪಾಯಿ ಕೊಡಬೇಕು ಅಂತ. ಕೊನೆಗೆ ಇವ್ನು ತರಕಾರಿನೂ ತಗೊಳ್ತಾನೆ. ತಗೊಂಡ್ಮೇಲೆ ದುಡ್ಡು ಕೊಡಬೇಕಾದ್ರೆ 5 ರೂಪಾಯಿ ಕೊಡೋದ್ರ ಬದಲು ಇವ್ನು 4 ರೂಪಾಯಿ ಕೊಟ್ಟು ಬರ್ತಾ ಇರ್ತಾನೆ. ಅವಾಗ ತರಕಾರಿ ಅವ್ನು ಹೇಳ್ತಾನೆ ಇಲ್ಲ ನೀನು 5 ರೂಪಾಯಿನೇ ಕೊಡಬೇಕು. ಇವನು ಹೇಳ್ತಾನೆ ಇಲ್ಲ 4 ರೂಪಾಯಿ ಅಂತ. ಆ ಜಗಳ ಎಷ್ಟು ಜೋರಾಗ್ತಾ ಹೋಗ್ತದೆ ಅಂದರೆ ಕೊನೆಗೆ ಆ ತರಕಾರಿ ಖರೀದಿ ಮಾಡ್ಲಿಕ್ಕೆ ಬಂದವನು ಆ ತರಕಾರಿ ಮಾರುವಂತಹ ವ್ಯಕ್ತಿಯನ್ನೇ ಅದೇ ಸ್ಥಾನದಲ್ಲೇ ಕೊಲೆ ಮಾಡೇ ಹೋಗ್ಬಿಡ್ತಾರೆ. ಅಂದರೆ ಒಂದು ಸಣ್ಣ ವಿಷಯ, ಒಂದು ತರಕಾರಿ, ಅದು 1 ರೂಪಾಯಿ, ಕೇವಲ 1 ರೂಪಾಯಿ ವಿಷಯಕ್ಕೆ ಇವತ್ತು ಎಷ್ಟೋ ಜನರನ್ನ ಕೊಲೆ ಮಾಡುವಷ್ಟು ಮಟ್ಟಕ್ಕೆ ಅವ್ರ ಕ್ರೋಧ ಬೆಳೀತದೆ. ಇವತ್ತು ಎಷ್ಟೆಲ್ಲ ಜನ ಜಗತ್ತಿನಲ್ಲಿ ಕೊಲೆ ಮಾಡ್ತಿದ್ದಾರೆ. ಆ ಕೊಲೆಗೆಲ್ಲ ಅಂತಹ ಯಾವುದೋ ಒಂದು ದೊಡ್ಡ ಕಾರಣ ಇಲ್ಲ. ಅಂದರೆ 1 ಸೆಕೆಂಡಿನ ಆವೇಶ, 1 ಸೆಕೆಂಡ್ ಆ ವ್ಯಕ್ತಿ ಕ್ರೋಧಕ್ಕೆ ಬಲಿಯಾಗೋದ್ರಿಂದ ಎಷ್ಟು ದೊಡ್ಡ ಅಪವಾದ ಅವನಿಂದ ಆಗ್ತದೆ, ಎಷ್ಟು ದೊಡ್ಡ ಅಪರಾಧ ಆಗ್ತದೆ ಅಂದರೆ ಅವನು ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾಗ್ತದೆ. ಇಂತಹ ಎಷ್ಟೋ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಫ್ರೆಂಡ್ಸ್ ಇರ್ತಾರೆ, ಬಹಳ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ, ಸ್ವಲ್ಪ ಮಾತು ಹೆಚ್ಚು ಕಡಿಮೆ ಆಯಿತು ಅಂದರೆ ಒಬ್ರು ಇನ್ನೊಬ್ರನ್ನ ಕೊಲೆನೇ ಮಾಡಿಬಿಡ್ತಾರೆ. ಅಷ್ಟು ಕ್ರೋಧ ಬಂದ್ಬಿಡ್ತದೆ. ಅಂದರೆ ಇವತ್ತು ಕ್ರೋಧದ ಮೇಲೆ ಮನುಷ್ಯನಿಗೆ ಕಂಟ್ರೋಲ್ ಇಲ್ಲ. ತನ್ನ ನಾಲಿಗೆ ಮೇಲೆ ತನಗೆ ಕಂಟ್ರೋಲ್ ಇಲ್ಲ. ಜಗತ್ತನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾನೆ ವ್ಯಕ್ತಿ, ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾನೆ ವ್ಯಕ್ತಿ. ಆದರೆ ತನ್ನ ನಾಲಿಗೆ ಮೇಲೆ ತನಗೆ ಕಂಟ್ರೋಲ್ ಇಲ್ಲದೆ ಇರೋ ಕಾರಣ, ತನ್ನ ಮಾತಿನ ಮೇಲೆ ತನಗೆ ಕಂಟ್ರೋಲ್ ಇಲ್ಲದೆ ಇರೋ ಕಾರಣ ಇವತ್ತು ಎಷ್ಟೆಲ್ಲ ಸಂಬಂಧಗಳು ಕೆಡ್ತಾ ಇದ್ದಾವೆ. ಇವತ್ತು ನಾವು ಯಾರನ್ನಾದ್ರೂ ಒಬ್ಬ ವ್ಯಕ್ತಿನ ಕೇಳಿದರೆ ನಿಮ್ಮ ಜೊತೆಗೆ ನಿಮ್ಮ ಸಂಬಂಧಿಗಳೆಲ್ಲ ಚೆನ್ನಾಗಿದ್ದಾರಾ, ನೀವು ಚೆನ್ನಾಗಿದ್ದೀರಾ ಅವ್ರ ಜೊತೆಗೆ ಅಂತ ಕೇಳಿದರೆ ಪ್ರತಿಯೊಬ್ಬರು ಹೇಳ್ತಾರೆ ನಮಗೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಸಂಬಂಧಿಗಳಿಗೂ ನಮಗೂ ಆಗೋದಿಲ್ಲ, ಈ ಸಂಬಂಧಿಗಳಿಗೂ ನಮಗೂ ಹೊಂದಾಣಿಕೆ ಆಗೋದಿಲ್ಲ. ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ, ಯಾಕೆ ನಮಗೆ ಅವ್ರ ಜೊತೆಗೆ ಪ್ರೀತಿಯಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಮಾತು, ಅಂದ್ರೆ ನಾವು ಮಾತಾಡ್ತಿರುವಂತಹ ಕ್ರೋಧದ ಮಾತಿನಿಂದ ಒಳ್ಳೊಳ್ಳೆ ಸಂಬಂಧಿಗಳನ್ನು ಕೂಡ ನಾವು ಕಳ್ಕೊಳ್ತಾ ಇದ್ದೀವಿ.
ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಪ್ರೀತಿಯಿಂದ ಇರಬೇಕು, ಮನೆಯ ವಾತಾವರಣವನ್ನು ಶಾಂತವಾಗಿ ಇಟ್ಕೊಳ್ಬೇಕು ಅಂದರೆ ಕ್ರೋಧವನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಯಾವುದರಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು, ಹೇಗೆ ನಾವು ಕ್ರೋಧವನ್ನು ಗೆಲ್ಲಬೇಕು ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಮನೆಯಲ್ಲಿ ಒಬ್ಬ ಪತಿ ಮತ್ತು ಪತ್ನಿ ಇರ್ತಾರೆ. ಆ ಪತಿ ಪತ್ನಿ ದಿನ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಡ್ತಾನೆ ಇರ್ತಾರೆ. ದಿನ ಏನಾದರೂ ಒಂದು ಕಾರಣ ತೆಗೆಯೋದು, ಪತಿ ಜಗಳ ಸ್ಟಾರ್ಟ್ ಮಾಡೋದು, ಪತ್ನಿ ರಿಟರ್ನ್ ಉತ್ತರ ಕೊಡೋದು. ಇದೇ ರೀತಿ ಅವ್ರ ಮನೇಲಿ ಒಂದು ದಿನನೂ ಇಂಥದ್ದಿಲ್ಲ ಅವರು ಶಾಂತಿಯಿಂದ ಇದ್ದಾರೆ ಅನ್ನುವಂತಹ ದಿನನೇ ಇಲ್ಲ. ದಿನಾ ಜಗಳ ನಡೀತಾ ಇರ್ತದೆ. ದಿನ ಒಬ್ರು ಮುಖ ಒಬ್ರು ನೋಡೋದೇ ಇಲ್ಲ, ಜಗಳ ಮಾಡ್ಕೊಳ್ಳೋದು, ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ಇರ್ತಾರೆ. ಈ ರೀತಿ ದಿನಾ ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಡೋದನ್ನ ನೋಡಿ ಅವ್ರ ಪಕ್ಕದ ಮನೆಯವರು ನೋಡ್ತಾರೆ, ಇವ್ರು ಯಾಕೆ ಈ ರೀತಿ ದಿನಾ ಜಗಳ ಆಡ್ತಾರೆ ಅಂತ. ಕೊನೆಗೆ ಒಂದಿನ ಅವ್ರ ಪತ್ನಿಯನ್ನ ಪಕ್ಕದ ಮನೆಯವ್ರು ಕೇಳ್ತಾರೆ, ಯಾಕೆ ಈ ರೀತಿ ನೀವು ದಿನ ಪತಿ ಪತ್ನಿ ಜಗಳ ಆಡ್ತೀರಿ, ಯಾಕೆ ನಿಮ್ಮ ಮನೇಲಿ ಇಷ್ಟ ಅಶಾಂತಿ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಈ ಪತ್ನಿ ಹೇಳ್ತಾಳೆ, ನಮ್ಮ ಮನೇಲಿ ನಮ್ಮ ಪತಿ ದಿನಾ ಯಾವುದಾದ್ರೂ ಒಂದು ವಿಷಯ ತಗೊಂಡು ಬಂದು ನನ್ನ ಜೊತೆಗೆ ಜಗಳನೇ ಆಡ್ತಾರೆ, ಶಾಂತಿಯಿಂದ ಇರ್ಲಿಕ್ಕೆ ಬಿಡೋದೇ ಇಲ್ಲ ಅಂತಾರೆ. ಹೇಳಿದ ತಕ್ಷಣ ಪಕ್ಕದ ಮನೆಯವ್ರು ಹೇಳ್ತಾರೆ, ನಮ್ಮ ಊರಿನಲ್ಲೊಬ್ರು ಗುರುಗಳು ಬಂದಿದ್ದಾರೆ, ನಾನು ನಿಮ್ಮನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರ ಹತ್ರ ಹೋದರೆ ಮೋಸ್ಟ್ಲಿ ನಿಮ್ಮ ಮನೆಯ ವಾತಾವರಣ ಶಾಂತ ಆಗಬಹುದು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಇವಳು ಆಯಿತು, ಮನೆಯ ವಾತಾವರಣ ಶಾಂತ ಆಗ್ತದೆ ಅಂದರೆ ನಾನು ಖಂಡಿತವಾಗ್ಲೂ ಆ ಗುರುಗಳ ಹತ್ರ ಬರ್ತೀನಿ ಅಂತ ಆ ಪತ್ನಿ ಹೋಗಿ ಹೇಳ್ಕೊಳ್ತಾಳೆ, ನಮ್ಮ ಮನೇಲಿ ದಿನಾ ಜಗಳ, ದಿನಾ ಅಶಾಂತಿ, ನಮ್ಮ ಮನೇಲಿ ಒಂದಿನನೂ ಶಾಂತಿ ಇಲ್ಲ, ನೀವೇನಾದರೂ ನನಗಿಂತಹ ಒಂದು ಮಂತ್ರವನ್ನು ಹೇಳ್ಕೊಡ್ರಿ, ಏನಾದರೂ ಇಂತಹ ಒಂದು ವಸ್ತುವನ್ನು ಕೊಡ್ರಿ, ಅದರಿಂದ ನಮ್ಮ ಮನೆಯ ಜಗಳ ಶಾಂತ ಆಗಿಬಿಡಬೇಕು, ನಮ್ಮ ಪತಿ ಶಾಂತಿಯಿಂದ ಇರಬೇಕು, ವಾತಾವರಣ ಶಾಂತ ಆಗಬೇಕು ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಆ ಗುರುಗಳು ಹೇಳ್ತಾರೆ, ನನ್ನ ಹತ್ರ ಒಂದು ಮಂತ್ರದ ತೀರ್ಥ ಇದೆ, ಆ ತೀರ್ಥವನ್ನು ನಿನಗೆ ನಾನು ಕೊಡ್ತೀನಿ ಅಂತ ಹೇಳಿ ಒಂದು ಬಟ್ಲಲ್ಲಿ ಅವಳಿಗೆ ತೀರ್ಥವನ್ನು ಹಾಕಿ ಕೊಡ್ತಾರೆ ಆ ಗುರುಗಳು. ಕೊಟ್ಟು ಹೇಳುತ್ತಾರೆ, ನೀನು 1 ತಿಂಗಳವರೆಗೂ ದಿನ ಈ ತೀರ್ಥವನ್ನು ಕುಡಿಬೇಕು, ಆಗ ನಿಮ್ಮ ಮನೆ ವಾತಾವರಣನೇ ಶಾಂತ ಆಗ್ತದೆ. ಯಾವಾಗ ಕುಡಿಬೇಕು ಅಂದರೆ, ಯಾವಾಗ ನಿಮ್ಮ ಪತಿ ಬಂದು ನಿಮ್ಮ ಜೊತೆಗೆ ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಈ ತೀರ್ಥವನ್ನು ಕುಡಿದ್ಬಿಡ್ಬೇಕು. ಈ ತೀರ್ಥದಲ್ಲಿ ಇಂತಹ ಶಕ್ತಿ ಇದೆ, ಅದು ನಿಮ್ಮ ಮನೆಯ ವಾತಾವರಣವನ್ನೇ ಶಾಂತ ಮಾಡ್ತದೆ. ನೀವು ಕುಡಿದ ಮೇಲೆ 1 ಗಂಟೆವರೆಗೂ ಯಾವ ಕಾರಣಕ್ಕೂ ಬಾಯಿ ತೆಗಿಯೋ ಹಾಗಿಲ್ಲ ಅಂತ ಹೇಳಿ ಆ ಗುರುಗಳು ಹೇಳಿ ಕಳಿಸ್ತಾರೆ. ಆಯಿತು ಅಂತ ಈ ಪತ್ನಿ ಆ ತೀರ್ಥವನ್ನು ತಗೊಂಡು ಮನೆಗೆ ಬರ್ತಾಳೆ. ನೆಕ್ಸ್ಟ್ ಡೇ ಮತ್ತೆ ಆ ಪತಿ ಯಾವುದೋ ವಿಷಯಕ್ಕೆ ಜಗಳ ಆಡ್ಲಿಕ್ಕೆ ಬಂದ ತಕ್ಷಣ ಇವಳಿಗೆ ನೆನಪಾಗ್ತದೆ, ಗುರುಗಳು ತೀರ್ಥ ಕೊಟ್ಟಿದ್ದಾರೆ, ಅದನ್ನು ಕುಡಿಬೇಕು ಅಂತ. ಅವಳು ತಕ್ಷಣ ತೀರ್ಥವನ್ನು ಬಾಯಲ್ಲಿ ಹಾಕೊಂಡ್ಮೇಲೆ ಗುರುಗಳು ಏನು ಹೇಳಿರ್ತಾರೆ, 1 ಗಂಟೆವರೆಗೂ ನೀನು ಬಾಯಿ ತೆಗಿಯೋ ಹಾಗಿಲ್ಲ. ಇವಳು 1 ಗಂಟೆ ಬಾಯಿ ಓಪನ್ನೇ ಮಾಡೋದಿಲ್ಲ. ಜಗಳ ಆಡಬೇಕು ಅಂತ ಬಂದಂತಹ ಪತಿ ಒಬ್ಬನೇ ಕೂಗ್ತಾನೆ. ಇವಳು 1 ಗಂಟೆ ಆದರೂ ಏನು ಉತ್ತರ ಕೊಡೋದೇ ಇಲ್ಲ. ಒಬ್ಬರೇ ಎಷ್ಟೊತ್ತು ಮಾತಾಡ್ತಾರೆ, ಕೊನೆಗೆ ಅವನು ಸುಮ್ಮನೆ ತನ್ನಷ್ಟಕ್ಕೆ ತಾನು ಹೋಗ್ತಾನೆ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಯಾವುದೋ ವಿಚಾರಕ್ಕೆ ಜಗಳ ಆಡ್ಲಿಕ್ಕೆ ಬಂದಿರ್ತಾನೆ, ಆಗ ಮತ್ತೆ ಇವಳು ತೀರ್ಥ ಬಾಯಲ್ಲಿ ಹಾಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ ಮತ್ತೆ 1 ಗಂಟೆ. ಹೀಗೆ 1 ದಿನ 2 ದಿನ 3 ದಿನ ಅವನು ಜಗಳ ಆಡ್ಲಿಕ್ಕೆ ಬಂದಾಗೆಲ್ಲ ಇವಳು ತೀರ್ಥ ಬಾಯಲ್ಲಿ ಹಾಕೊಳ್ತಿರ್ತಾಳೆ, ಮಾತಾಡೋದಿಲ್ಲ. ಕೊನೆಗೆ ಒಂದು 15 ದಿನ ಆಗೋದ್ರಲ್ಲಿ ಅವನು ಒಬ್ಬನೇ ದಿನ ಎಷ್ಟು ಅಂತ ಜಗಳ ಆಡ್ತಾನೆ. ಕೊನೆಗೆ ಅವನು ವಿಚಾರ ಮಾಡ್ತಾನೆ, ನಾನು ಎಷ್ಟು ಜಗಳ ಆಡ್ಲಿಕ್ಕೆ ಹೋದ್ರೂ ಇವರು ರಿಟರ್ನ್ ಆಗಿ ಉತ್ತರನೇ ಕೊಡೋದಿಲ್ಲ ಅಂದಮೇಲೆ ನಾನು ಜಗಳ ಆಡಿ ಉಪಯೋಗನೇ ಇಲ್ಲ ಅಂತ ಹೇಳಿ ಅವನು ಕೂಡ ಜಗಳ ಆಡೋದನ್ನು ನಿಲ್ಲಿಸ್ಬಿಡ್ತಾನೆ, ಸುಮ್ಮನಾಗ್ಬಿಡ್ತಾನೆ. ಈ ರೀತಿ 1 ತಿಂಗಳು ಕಳೆಯೋದ್ರಲ್ಲಿ ಅವ್ರ ಮನೆಯಲ್ಲಿ ಪರಸ್ಪರ ಜಗಳ ಅನ್ನೋ ಶಬ್ದನೇ ಇರೋದಿಲ್ಲ. ಯಾಕಂದ್ರೆ ಅವ್ನು ಕೂಗಬೇಕಂದ್ರೂ ಇವ್ರು ರಿಟರ್ನ್ ಉತ್ತರ ಕೊಡೋದೇ ಇಲ್ಲ. ಅವಾಗ ಸುಮ್ಮನೆ ಜಗಳ ಆಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಇವಳಿಗೆ ಇಷ್ಟು ಖುಷಿ ಆಗ್ಬಿಡ್ತದೆ ಆ ಪತ್ನಿಗೆ. 1 ತಿಂಗಳಲ್ಲಿ ಗುರುಗಳು ಎಂಥ ಒಳ್ಳೆ ತೀರ್ಥ ಕೊಟ್ಟರು, ಅದರಿಂದ ನಮ್ಮ ಮನೆ ವಾತಾವರಣನೇ ಚೇಂಜ್ ಆಗೋಯ್ತು ಅಂತ ಹೇಳಿ ಅವಳು ಗುರುಗಳಿಗೆ ಧನ್ಯವಾದ ಹೇಳಲಿಕ್ಕೆ ಮತ್ತೆ ಗುರುಗಳ ಹತ್ರ 1 ತಿಂಗಳಾದ್ಮೇಲೆ ಹೋಗ್ತಾಳೆ. ಹೋದ ತಕ್ಷಣ ಗುರುಗಳಿಗೆ ಹೇಳ್ತಾಳೆ, ನೀವು ಕೊಟ್ಟಂತಹ ಮಂತ್ರದ ತೀರ್ಥದಿಂದ ನಮ್ಮ ಮನೆ ವಾತಾವರಣನೇ ಚೇಂಜ್ ಆಗೋಯ್ತು, ನಮ್ಮ ಮನೇಲಿ ಜಗಳನೇ ನಿಂತು ಬಿಡ್ತು, ಶಾಂತಿಯ ವಾತಾವರಣ ರೂಪಿತ ಆಯಿತು, ನಿಮಗೆ ತುಂಬ ಥ್ಯಾಂಕ್ಸ್, ಧನ್ಯವಾದ ಅಂತ ಗುರುಗಳಿಗೆ ಹೇಳ್ತಾ ಇರ್ತಾರೆ. ಹೇಳಬೇಕಾದ್ರೆ ಆ ಗುರುಗಳು ಹೇಳ್ತಾರೆ, ನಾನು ನಿನಗೆ ತೀರ್ಥ ಅಂದರೆ ಏನೂ ಕೊಟ್ಟೇ ಇಲ್ಲ, ನಾನು ಬರೀ ನೀರು ಕೊಟ್ಟು ಕಳಿಸಿದ್ದೆ. ನಿಮ್ಮ ಮನೇಲಿ ಶಾಂತಿ ಬರಲಿಕ್ಕೆ ಕಾರಣ ಏನು ಅಂದರೆ, ಒಬ್ಬರು ಕೂಗಬೇಕಾದ್ರೆ, ಒಬ್ಬರು ಜಗಳ ಆಡಬೇಕಾದ್ರೆ ಇನ್ನೊಬ್ಬರು ಮಾತೇ ಆಡಲಿಲ್ಲ. ನಿನಗೆ ನಾನೇನು ಹೇಳಿದ್ದೆ, ತೀರ್ಥ ಅಂತ ಹೇಳ್ಕೊಂಡು ಬಾಯಲ್ಲಿ ಹಾಕೋ 1 ಗಂಟೆ ಮಾತಾಡಬೇಡ ಅಂದಿದ್ದೆ. ನೀನು 1 ಗಂಟೆ ಅವ್ರು ಮಾತಾಡಬೇಕಾದ್ರೆ ಕೂಗಬೇಕಾದ್ರೆ ರಿಟರ್ನ್ ಉತ್ತರನೇ ಕೊಡಲಿಲ್ಲ ಅಂದರೆ, ಒಬ್ಬರು ಕೂಗಬೇಕಾದ್ರೆ ಇನ್ನೊಬ್ರು ಕೂಗಿದ್ರೆ ಏನಾಗ್ತದೆ? ಒಬ್ಬರು 1 ಮಾತಾಡಿದ್ರು, ಇನ್ನೊಬ್ರು 4 ಮಾತು, ಅವ್ರು 4 ಆಡಿದ್ರು ಅಂತ ನಾವು 10 ಮಾತಾಡ್ತಾ ಹೋದರೆ ಜಗಳ ಬೆಳೀತಾನೆ ಹೋಗ್ತದೆ. ಅದೇ ಎದುರುಗಡೆ ಇರುವಂಥವ್ರು ಕೂಗ್ತಾ ಇದ್ದಾರೆ, ಬೈತಾ ಇದ್ದಾರೆ ಅಂದರೆ ನಾವು ಆ ಟೈಮಿಗೆ ಶಾಂತಿಯಿಂದ ಇದ್ಬಿಟ್ವಿ. ಒಂದು 5 ನಿಮಿಷ 10 ನಿಮಿಷ ಅಂದರೆ ಅವ್ರ ಕ್ರೋಧ ಏನಾಗ್ಬಿಡ್ತದೆ, ಶಾಂತ ಆಗ್ಬಿಡ್ತದೆ. ಹೀಗೆ ನಿಮ್ಮ ಮನೆ ವಾತಾವರಣ ಚೇಂಜ್ ಆಯಿತು. ನಾನು ತೀರ್ಥ ಕೊಟ್ಟಿರಲಿಲ್ಲ, ನೀರು ಕೊಟ್ಟಿದ್ದೆ. ಕ್ರೋಧ ಕಡಿಮೆ ಆಗಿರೋದು, ಶಾಂತಿಯ ವಾತಾವರಣ ರೂಪಿತ ಆಗಿರೋದು ನನ್ನಿಂದ ಅಲ್ಲ,
ನೀನು ಯಾವಾಗ ಮೌನದಿಂದ ಇರುವಂತಹ ಪ್ರಾಕ್ಟೀಸ್ ಮಾಡಿದೆ, ಶಾಂತಿಯಿಂದ ಇರೋ ಪ್ರಾಕ್ಟೀಸ್ ಮಾಡಿದೆ, ಅವಾಗ ನಿಮ್ಮನೆ ಜಗಳ ದೂರ ಆಯಿತು ಅಂತ ಗುರುಗಳು ಹೇಳ್ತಾರೆ. ಹಾಗೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಯಾರ್ದು ಒಂದು ಇಂತಹ ಮನೆ ಇಲ್ಲ ಆ ಮನೆಯಲ್ಲಿ ಜಗಳ ನಡೆಯೋದಿಲ್ಲ ಅಂತ ಇಲ್ಲವೇ ಇಲ್ಲ. ಯಾಕೆ ಜಗಳ ನಡೀತದೆ ಅಂದರೆ ಅವ್ರು ಒಂದು ಅಂದ ತಕ್ಷಣ ನಾವೊಂದು ಅಂತೀವಿ, ನಾವೊಂದು ಅಂದ್ವಿ ಅಂತ ಅವ್ರು ನಾಲ್ಕು ಅಂತಾರೆ. ಈ ರೀತಿ ಶಬ್ದಗಳು ಹೆಚ್ಚುತ್ತಾ ಆ ಮನೆಯ ವಾತಾವರಣನೇ ಅಶಾಂತಿಯ ವಾತಾವರಣ ಆಗ್ತದೆ. ಆದರೆ ಯಾರಿಗೂ ಕೂಡ ಮನೆಯ ವಾತಾವರಣವನ್ನು ಅಶಾಂತಿಯ ವಾತಾವರಣ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಯಾರಿಗೂ ಜಗಳ ಆಡ್ಲಿಕ್ಕೆ ಇಷ್ಟ ಇಲ್ಲ. ಆದರೂ ನಾವೇನು ಮಾಡ್ತಾ ಇದ್ದೀವಿ, ಪರಸ್ಪರ ಒಂದಲ್ಲ ಒಂದು ಮಾತಿನಿಂದ ಜಗಳ ಆಡ್ತಾ ಇದ್ದೀವಿ. ಈ ಮಾತಿನಿಂದ ಜಗಳ ಆಡೋದನ್ನು ನಿಲ್ಲಿಸಿ ನಾವು ಜಗಳದಿಂದ ಮುಕ್ತರಾಗಬೇಕು, ಶಾಂತಿಯ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ನಮಗೆ ಅವ್ರು ಏನಾದರೂ ಒಂದು ಮಾತನ್ನು ಅಂತ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ ಅಂದರೆ ನಾವು ತಕ್ಷಣ ರಿಯಾಕ್ಷನನ್ನು ಕೊಡಬಾರ್ದು. ನಿಮ್ದು ಏನಾದರೂ ಹೇಳೋದಿದೆನಾ, 1 ಗಂಟೆ ಸುಮ್ಮನೆ ಇದ್ಬಿಡ್ರಿ. ಅವ್ರದ್ದು 1 ಗಂಟೆ ಒಳಗಡೆ ಅವ್ರ ಕ್ರೋಧ ಎಲ್ಲ ಶಾಂತ ಆಗಿಬಿಡ್ತದೆ. ಯಾವಾಗ ಅವ್ರು ಶಾಂತಿಯಿಂದ ಕುತ್ಕೊಳ್ತಾರೆ 1 ಗಂಟೆ ಆದಮೇಲೆ, ನಂತರ ನಿಮ್ಮ ಮಾತನ್ನು ನೀವು ನಿಧಾನವಾಗಿ ಅವ್ರಿಗೆ ತಿಳಿಸಿದರೆ ಅವ್ರಿಗೆ ಆ ಟೈಮಿಗೆ ಸಿಟ್ಟು ಬರೋದಿಲ್ಲ, ಕ್ರೋಧ ಬರೋದಿಲ್ಲ. ಆದ್ರೆ ನಾವೇನು ಮಾಡಿಬಿಡ್ತೀವಿ ಅಂದರೆ ಅವ್ರು ಸಿಟ್ಟು ಮಾಡಬೇಕಾದ್ರೂ ನಾವೇನು ಹೇಳಬೇಕಾಗಿರ್ತದೋ ಅದನ್ನೆಲ್ಲ ಹೇಳಿಬಿಡ್ತೀವಿ. ಆದರೆ ಆ ವ್ಯಕ್ತಿಗೆ ತಾನು ಕ್ರೋಧಕ್ಕೆ ವಶ ಆದಾಗ ಎದುರುಗಡೆ ಇರೋರು ಹೇಳುವಂತಹ ಮಾತುಗಳನ್ನು ಸ್ವೀಕಾರ ಮಾಡುವಷ್ಟು ಶಕ್ತಿ ಇರೋದೇ ಇಲ್ಲ. ಅದಕ್ಕೆ ಎದುರುಗಡೆಯವರು ನಮ್ಮ ಮಾತನ್ನು ಯಾವ ಟೈಮಿಗೆ ಶಾಂತಿಯಿಂದ ಕೇಳ್ತಾರೋ ಆ ಟೈಮಿಗೆ ನಾವು ಮಾತುಗಳನ್ನು ಆಡಬೇಕು. ಅವರು ಕ್ರೋಧಕ್ಕೆ ವಶ ಆದಾಗ ನಾವು ಮಾತಾಡ್ಲಿಕ್ಕೆ ಹೋದ್ವಿ, ನಮ್ಮ ಮಾತಿಗೆ ಅವ್ರು ಬೆಲೆ ಕೊಡಲಿಲ್ಲ ಅಂದ ತಕ್ಷಣ ಅವ್ರು ಕೂಗಿದ್ರು ಅಂತ ನಾವು ಕೂಗೋದು, ನಾವು ಕೂಗಿದ್ವಿ ಅಂತ ಅವ್ರು ಕೂಗೋದು, ಈ ರೀತಿ ಮಾಡಿದಾಗ ವಾತಾವರಣವನ್ನು ನಾವೇ ಕೆಡಿಸ್ತೀವಿ. ಒಂದು ಕಡೆ ಆರೋಗ್ಯವನ್ನು ಕೆಡಿಸ್ಕೊಳ್ತೀವಿ, ಒಂದು ಕಡೆ ಸಂಬಂಧಗಳನ್ನು ಕೂಡ ಕೆಡಿಸ್ಕೊಳ್ತೀವಿ. ಅದಕ್ಕೋಸ್ಕರ ನಾವು ಇದ್ರ ಕಡೆ ವಿಶೇಷವಾಗಿ ಗಮನ ಕೊಡಬೇಕು. ನಾನು ಯಾವ ಟೈಮಿಗೆ ಮಾತಾಡಬೇಕು, ಯಾವ ಟೈಮಿಗೆ ಮಾತಾಡಬಾರ್ದು. ಕೆಲವ್ರು ಏನು ಯೋಚನೆ ಮಾಡ್ತಾರಂದರೆ ಅವ್ರು ಕ್ರೋಧ ಮಾಡ್ತಿದ್ದಾರೆ, ಅವ್ರು ಸಿಟ್ಟು ಮಾಡ್ತಿದ್ದಾರೆ, ನಾನು ಸುಮ್ಮನೆ ಇದ್ದರೆ ಅವ್ರು ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ರಿಟರ್ನ್ ಆಗಿ ನಾನು ಉತ್ತರ ಕೊಡಬೇಕು ಅಂತ ಕೆಲವರು ಯೋಚನೆ ಮಾಡ್ತಾರೆ. ಆದರೆ ಕ್ರೋಧ ಅನ್ನುವಂಥದ್ದು ಒಂದು ಅವಗುಣ, ಶಾಂತಿ ಅನ್ನುವಂಥದ್ದು ಒಂದು ದೈವಿ ಗುಣ. ಅಂದರೆ ಮೌನ ಅನ್ನುವಂಥದ್ದು ಒಂದು ದೈವಿ ಗುಣ ಆಗಿದೆ. ಆ ಟೈಮಿಗೆ ನಾವು ನಂದು ಡಿಗ್ನಿಟಿ ಕಡಿಮೆ ಆಗ್ತದೆ, ನನ್ನ ಗೌರವ ಕಡಿಮೆ ಆಗ್ತದೆ ಅಂತ ರಿಟರ್ನ್ ಆಗಿ ಕೂಗೋದ್ರಿಂದ ನಮ್ಮ ಗೌರವ ಜಾಸ್ತಿ ಆಗಲ್ಲ. ನಾವು ಎಷ್ಟೆಷ್ಟು ಕೂಗ್ತೀವೋ, ಎಷ್ಟೆಷ್ಟು ಕ್ರೋಧ ಮಾಡ್ತೀವೋ ಅಷ್ಟು ನಮ್ಮ ಗೌರವ ಆಟೋಮೆಟಿಕ್ ಆಗಿ ನಮ್ಮ ಮನೆಯಲ್ಲೂ ಕಡಿಮೆ ಆಗ್ತದೆ. ಅಕ್ಕಪಕ್ಕದವ್ರದ್ದು ನಮ್ಮ ಜಗಳದ ಮಾತು ಕೇಳ ಅವ್ರ ಮುಂದೆನೂ ನಮ್ಮದು ಗೌರವ ಕಡಿಮೆ ಆಗ್ತದೆ. ಅದ್ರ ಬದಲು ನಾವು ಗೌರವವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಆ ಟೈಮಿಗೆ ಸ್ವಲ್ಪ ಹೊತ್ತು ಶಾಂತಿಯಿಂದ ಇದ್ದು ನಂತರ ನಮ್ಮ ಮನಸ್ಸಿನ ಮಾತುಗಳನ್ನು ಅವರು ಕೇಳುವಷ್ಟು ಶಾಂತಿ ಅವರಲ್ಲಿದೆ ಅಂದಾಗ ನಾವು ಆ ಮಾತುಗಳನ್ನು ಹೇಳಬೇಕಾಗಿದೆ. ಇನ್ನು ಕ್ರೋಧ ಬಹಳ ನಮಗೆ ಬರ್ತಾ ಇದೆ, ನಮಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂದರೆ ನಾವು ಬಾರಿಗೂ ಒಂದು ಈ ಸಂಕಲ್ಪವನ್ನು ಮಾಡುವಂತಹ ಅಭ್ಯಾಸ ಮಾಡಬೇಕು. ದಿನದಲ್ಲಿ ಒಂದು 21 ಬಾರಿನಾದರೂ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಬೇಕಾದ್ರೆ ನಾವು ಬಾರಿಗೂ ವಿಚಾರ ಮಾಡಬೇಕು, ನಾನು ಆತ್ಮ ಶಾಂತ ಸ್ವರೂಪ, ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ, ಶಾಂತಿ ನನ್ನ ನಿಜ ಗುಣ ಆಗಿದೆ ಅನ್ನುವಂತಹ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ. ಶಾಂತಿ ನನ್ನಲ್ಲಿದೆ, ನಾನು ಶಾಂತ ಸ್ವರೂಪ ಅನ್ನೋ ಅಭ್ಯಾಸ ಮಾಡಿದರೆ ನಾವು ಖಂಡಿತವಾಗ್ಲೂ ಕ್ರೋಧದ ಮೇಲೆ ವಿಜಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕ್ರೋಧ ಅನ್ನುವಂಥದ್ದು ನಾವು ನಮ್ಮಷ್ಟಕ್ಕೆ ನಾವೇ ಅದನ್ನು ಸ್ವೀಕಾರ ಮಾಡಿದ್ದೀವಿ. ಅದ್ರ ಬದಲು ನಾವು ಶಾಂತಿಯಿಂದ ಇರಬೇಕು, ನನ್ನ ಒಳಗಡೆ ಶಾಂತಿ ಇದೆ, ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಅಭ್ಯಾಸವನ್ನು ದಿನದಲ್ಲಿ ಒಂದು 21 ಬಾರಿ ಬರೆಯೋದ್ರಿಂದ ಅಥವಾ ಬಾಯಿಂದ 21 ಬಾರಿ ನಾನು ಶಾಂತ ಸ್ವರೂಪ ಆತ್ಮ ಅಂತ ಹೇಳೋದ್ರಿಂದ, ಮನಸ್ಸಿನಲ್ಲಿ ಹೇಳ್ಕೊಳ್ಳೋದ್ರಿಂದ ನಾವು ಕ್ರೋಧವನ್ನು ಬಿಟ್ಟು ಶಾಂತಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಕ್ರೋಧ ಮುಕ್ತರಾಗಲಿಕ್ಕೆ ಶಾಂತಿಯಿಂದ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂದರೆ ಕ್ರೋಧ ಮುಕ್ತರಾಗಲಿಕ್ಕೋಸ್ಕರ, ಶಾಂತಿಯಿಂದ ಇರಲಿಕ್ಕೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮೆಡಿಟೇಷನನ್ನು ಕಲಿಸಲಾಗ್ತದೆ. ಅಲ್ಲಿ ಬಂದು ಮನೆಯ ವಾತಾವರಣವನ್ನು ಹೇಗೆ ಶಾಂತ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಾವೆಲ್ಲ ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.